ಹಾಯ್ ಹಲೋ ಗೆಳೆಯರಿ, ನಮಸ್ಕಾರ. ಇದು ಕೃಷಿ ದೂತ. ಇದು ಕೃಷಿ ಅಲ್ಲ, ಖುಷಿ ಬದುಕು. ಇವತ್ತು ನೋಡ್ತೀರ ಗೆಳೆಯರೆ, ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಾಯಿದ್ದೀನಿ. ಬಟ್ ನಮಗಿನ್ನೂ ಅಷ್ಟು ವಿಡಿಯೋ ಬಗ್ಗೆ ಗೊತ್ತಿಲ್ಲ. ನಾನು ತಿಳಿದಿದ್ದು ನಾನು ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಇದು ನಮ್ಮ ತೋಟ. 1 ಎಕರೆ 18 ಗುಂಟೆನೋ ಬರುತ್ತೆ ನಮ್ಮದು. ಇದಕ್ಕೆ ಸಖತ್ ಕಳೆ ಬರ್ತಿತ್ತು. ಅದಕ್ಕೆ ನಾನೇನು ಮಾಡಿದೆ ಅಂದರೆ ಮಲ್ಚಿಂಗ್ ಪೇಪರ್ ಹಾಕ್ಬೇಕು, ಬಜೆಟ್ ಜಾಸ್ತಿ ಆಗುತ್ತೆ, ಎಲ್ಲಿ ತರೋದು, ಇರೋದ್ರಲ್ಲಿ ಜೀವನ ಮಾಡೋಕ್ಕಲ್ಲ. ಹಾಗಾಗಿ ಅಡಿಕೆಗೆ ಸುತ್ತಲೂ ಕವರ್ ಹಾಕಿದ್ದೀನಿ. ಇದು ಸರಿನೋ ತಪ್ಪೋ ಗೊತ್ತಿಲ್ಲ, ಬಟ್ ಒಂದು ಸರಿ ಪ್ರಯತ್ನ ಮಾಡೋಣ ಅಂತ, ನೋಡೋಣ ಏನಾಗುತ್ತೆ ಅಂತ. ಆಮೇಲೆ ನಾವೇನೇನು ಬೆಳೆದಿದ್ದೀವಿ ಹೇಗೆ ಅನ್ನೋದನ್ನೆಲ್ಲ ಮುಂದೆ ವೀಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ. ಅಂದರೆ ನಾಳೆ ಒಂದು ವರ್ಷ ಆಗೈತೆ, ಹೆಚ್ಚು ಕಡಿಮೆ. ಆಲೆ 1 ವರ್ಷದಿಂದ ರಾಸಾಯನಿಕ ಗೊಬ್ಬರ ಒಂದೂವರೆ ವರ್ಷ ಆಯಿತು. ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಾ ಇಲ್ಲ, ನೈಸರ್ಗಿಕ ಕೃಷಿ ಮಾಡಬೇಕು ಅನ್ನೋ ಕಾನ್ಸೆಪ್ಟು. ನೋಡಿ, ತೆಂಗು, ಒಂದೇನು ತೆಂಗೇನು ಈಗ ರಾಸಾಯನಿಕ ಗೊಬ್ಬರ ಹಾಕಲಿಲ್ಲ. ಅಂದರೆ ಗೊಬ್ಬರ ಏನು ಮರಕ್ಕೆ ಅಂತ ಹಾಕ್ತಿರಲಿಲ್ಲ, ಬಟ್ ಸುಮ್ಮನೆ ಜೋಳ ಅದು ಇದು ಬೆಳ್ಕೊಂಡು ಜೋಳಕ್ಕೆಲ್ಲ ಎರಚಿವು. ನೇಪಿಯರ್ ಕಡ್ಡಿಗೂ ಹಾಕಿಲ್ಲ ನಾನು, ಬರೀ ಜೀವಾಮೃತ. ತೆಂಗುಳಿಗಡೆ ನೋಡಿ ನಿಮ್ಗೆ ತೋರಿಸ್ತೀನಿ. ನೇಪಿಯರ್ ಹಾಕ್ಬಿಟ್ರೆ ಅಲ್ಲೇ 4 ವರ್ಷ ಆಯಿತು ತೆಂಗುಳಿಗೆ ನೇಪಿಯರ್ ಕಡ್ಡಿ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿ. ನೋಡಿ ಕಾಯಿ ನೋಡಿ, ಮರದಲ್ಲಿ ಝೂಮ್ ಮಾಡ್ತೀನಿ. ಹಾಗೆ ನೋಡಿ, ಈ ಮರದ ಕಾಯಿ ನೋಡಿ ಹೇಗೆ ಕಾಣಿಸುತ್ತೆ. ಮೊಬೈಲಲ್ಲೇ ವಿಡಿಯೋ ಮಾಡೋದು, ಅಷ್ಟೊಂಥರ ಬಜೆಟ್ ಹಾಕೆಲ್ಲ ಮಾಡೋಲ್ಲ. 0 ಬಜೆಟ್ನಲ್ಲಿ ಲಾಭ ನೋಡಬೇಕು ಅನ್ನೋದೇ ಕಾನ್ಸೆಪ್ಟು. ನಾವು ಸುಮ್ಮನೆ ಅದು ಇದು ಹಾಕಿದ್ರು ಏನು ಭೂಮಿ ಏನು ಹಂಗೆ ಇರಬೇಕು ಹಿಂಗೆ ಇರಬೇಕು ಅಂತ ಏನು ಕೇಳಲ್ಲ. ನೋಡಿದ್ರಲ್ಲ, ಹೀಗಿದೆ ನೇಪಿಯರ್ ಕಡ್ಡಿ ನೋಡಿ. ನಾನು ಬಿಡೋದಷ್ಟೇ, ಇದು ಮಾಡಿದ್ದೀನಿ, ಇಂಚುರಿ ಮಾಡಿದ್ದೀನಿ. ಇಂಚುರಿಗಳಿಗೆ ಅಡಿಕೆ ಮೆಣಸಿಗೆ ಅಂದ್ಬಿಟ್ಟು ಒಂಚೂರು ಗೊಬ್ಬರ ಹಾಕಿತ್ತು. ಬುಡಕ್ಕೆ ಹಾಕಿ ಅಂದರೆ, ಮೆಣಸಿನ ಬುಡಕ್ಕೆ ಹಾಕಿ ಅಂದರೆ ಮರದ ಬುಡಕ್ಕೆ ಹಿಂಗೆ ಎರಚ್ಬಿಟ್ಟು ಹೋಗ್ಯಾರಿ. ನಿಂಬೆ ಬೆಳೆದಿದ್ದೀವಿ. ಚೆನ್ನಾಗಿದೆ, ಚೆನ್ನಾಗಿ ಬರ್ತಾಯಿದೆ. ವರ್ಷದಿಂದ ಸತತವಾಗಿ ನಿಂಬೆಹಣ್ಣು ಬಿಡ್ತಲೇ ಇದೆ. ನಮ್ಮ ಮನೆಗಾಗಿ ಸಣ್ಣ ಪುಟ್ಟ ಇನ್ನೂ ಮಾರಿಲ್ಲ, ಯೂಸ್ ಮಾಡ್ಕೋತೀವಿ. ಅವ್ರವ್ರಿಗೆ ಕೊಡೋರಿಗೆ ಫ್ರೆಂಡ್ಗಳಿಗೆ ಕೊಡೋದು ಹಾಗೆ. ಒಂದೇ ಒಂದು ಪಾಯಿಂಟ್ ಗೊಬ್ಬರ ಅಂತ ತೋರಿಸಿಲ್ಲ. ಈಗ ಹೋದೋ ಒಂದು 7 ತಿಂಗಳೇನೋ ಆಯಿತು ಬಾಳೆ ಎಲ್ಲ ಹಾಕಿ. ಬದುಗಳಿಗೆ ಸುತ್ತಲೂ ಬಾಳೆ ಹಾಕಿದ್ವಿ, ನೋಡ್ತದಲ್ಲ. ತೆಂಗುಳಿಗೆ ಅಡಿಕೆ. ನೆಕ್ಸ್ಟು ನನ್ನ ಕಾನ್ಸೆಪ್ಟ್ ಬಂದು, ಮುಂದೆ ಈಗ ತೆಂಗಿದೆ, ತೆಂಗೊಳಗಡೆ ಕಟ್ಟೆ ಆಗಿಬಿಟ್ಟಿದೆ. ಡ್ರಿಪ್ಪಲ್ಲೇ ರಾತ್ರಿ ಬಿಟ್ಟು ಹೋಗ್ಬಿಟ್ಟಿದ್ದೆ. ರಾತ್ರಿ ಬೆಳಗೂ ಕರೆಂಟ್ ಕೊಟ್ಬಿಟ್ಟವನು ಇವತ್ತು. ಎಲ್ಲ ತೆಂಗುಳಿಗೆ ನೋಡಿ ಅಡಿಕೆ, ತೆಂಗು ಮತ್ತು ಅಡಿಕೆಗೆ ಮೆಣಸು ಇವೆಲ್ಲ ಈಗ ರೀಸೆಂಟ್ ಹಾಕಿರೋವು. ಈ ಒಂದು 8 ತಿಂಗಳಾಗಿದೆ. ಏಲಕ್ಕಿ ಎಲ್ಲ ಈ ಥರ ಬಂದಿದೆ. ಅಡಿಕೆ ಇದೆ ಈ ಥರ ಚೆನ್ನಾಗಿ ಬರ್ತಾಯಿದೆ, ಏನು ತೊಂದರೆ ಇಲ್ಲ. ಉಕ್ಕಿನೇ ಹೊಡೆಸ್ಬಾರ್ದೆ, 0 ಕಲ್ಟಿವೇಷನ್ ಮಾಡಬೇಕು ಅಂತ. ನೆಕ್ಸ್ಟ್ ಈಗ ಬಿಟ್ಬಿಡ್ತೀನಿ. ಇನ್ನು ಯಾವುದೇ ಕಾರಣಕ್ಕೂ ನೋಡಿ, ಇದು ಏಲಕ್ಕಿ ಯಾವ ಥರ ಇದೆ. ಇದು ಹೇಗೆ ಮಾಡೋದು, ಏನು ಮಾಡೋದು, ಯಾವ ಥರ ಬೆಳಿಬೇಕು ಅನ್ನೋ ಕಾನ್ಸೆಪ್ಟ್ನೆಲ್ಲ ಇನ್ನೂ 8 ತಿಂಗಳು ಸಸಿಗಳಿವೆಲ್ಲ. ಗ್ರೋತು ಚೆನ್ನಾಗಿ. ಏನು ಅಂದರೆ ನನಗೇನು ಸಕಲೇಶ್ಪುರ ಆ ಕಡೆ ಈ ಕಡೆ ಕೇರಳ ಕಡೆ ಬೆಳೆದಂಗೇನು ಬರೋದು ಬೇಡ. ಬರಲಿ, ಪ್ರಯತ್ನ ಪಡಬೇಕು. ಸುಮ್ಮನಿದ್ರೆ ಎಲ್ಲದು ಆಗಲ್ವಲ್ಲ ಅಲ್ವಾ? ಹಂಗೆ ನಾನು ಅನಿಸಿದ್ದು, ನನ್ನ ಕಾನ್ಸೆಪ್ಟ್ ನಾನು ಮಾಡ್ತಾಯಿದ್ದೀನಿ. ಅಡಿಕೆ ಇವೆಲ್ಲ ನೋಡಿ, ಅಡಿಕೆ ಹಾಕಿದ್ದೆ 5 ವರ್ಷ.
ತೋಟದೊಳಗೆ ಅಲ್ವಾ ಸಖತ್ತು ಲೆಂತು ಬಂದ್ಬಿಟ್ಟವೆ. ಅಂದರೆ ಈ ವರ್ಷ ಇನ್ನೂ ಫಸ್ಟ್ ಟೈಮ್, ಇದಕ್ಕೆ 5ನೇ ವರ್ಷ. ಕೆಲವೊಂದು ಚೆನ್ನಾಗಿ ಗ್ರೋತಿಗೆ ನೋಡಿ. ಅಡಿಕೆಲು ಏನು ಮೋಸ ಆಯ್ತು. ಮುಂದಷ್ಟು ಬರಲಿ ಬಿಡಿ, ಇರೋದು 1 ಎಕರೆ ಜಾಗ. 1 ಎಕರೆ ಜಾಗದೊಳಗೆ ಕಾಯಿ ಚೆನ್ನಾಗಿ ಕಚ್ಚಿದೆ ಅಲ್ವಾ. ಈ ಥರ ನೋಡಿ ಅದೊಂದು ಮರ ಒಂದು 25, 150 ಅಡಿಕೆ ಒಳಗೆ ಒಂದು 25-30 ಬಿಟ್ಟವೆ ಈಗಿನ್ನೂ ಅಡಿಕೆ. ನೆಕ್ಸ್ಟ್ ಇಯರಿಂದ ಸ್ಟಾರ್ಟ್ ಆಗುತ್ತೆ. ಎಲ್ಲವಕ್ಕೂ ದನಿನ ಕಸ ಇವು ಬಿಟ್ರೆ ಇನ್ನೇನು ಹಾಕಿಲ್ಲ. ಕೆಲವೊಂದು ಟ್ಯಾಗುಟ್ರಿ ಹೊಡಿವಾಗ ಮುರ್ಕೊಂಡು ಹೋಗ್ಬಿಟ್ಟು ಮೆಣಸು ಹಬ್ಬಿಸ್ತಾ ಇದ್ದೀನಿ. ಚೆನ್ನಾಗಿದೆ. ಏನು ಬಂಡವಾಳ ಜಾಸ್ತಿ ಮಾಡಬಾರ್ದು. ಮಾಡಿದ್ರೆ ಜೀರೋ ಕಲ್ಟಿವೇಷನ್ನು ಪ್ಲಸ್ ಲಾಭ ಜಾಸ್ತಿ ಬರಬೇಕು ಅಂದ್ರೆ ನಾವು ಖರ್ಚು ಕಡಿಮೆ ಮಾಡಿದ್ರೆ ಲಾಭ ಬಂದೇ ಬರುತ್ತಲ್ವ. ನಾವು ಖರ್ಚನ್ನೇ ಅಷ್ಟು ಮಾಡಿಬಿಟ್ಟು 1 ವರ್ಷ 2 ವರ್ಷ ಗೊಬ್ಬರ ಹಾಕ್ತೀವಿ, ಆಮೇಲೆ ತಿರ್ಗಾ ಅದೇ ಕತೆ ಅಲ್ವಾ. ಮುಂದಿನ ವರ್ಷಕ್ಕೆ ಅದಕ್ಕೆ ಡಬಲ್ ಕೇಳುತ್ತೆ. ನಾವು ಅಲ್ಲಿ ಎಷ್ಟು ಗೊಬ್ಬರ ಫರ್ಟಿಲೈಸರ್ ತುಂಬ್ತೀವಿ, ಭೂಮಿನೂ ಕೊಟ್ಟೋಗುತ್ತೆ. ಮಡಿ ತುಂಬ್ಕೊಂಬಿಟ್ಟಿದೆ, ಎಲ್ಲ ಚೇಂಜ್ ಮಾಡಬೇಕು. ಮಾಡ್ತೀನಿ ಆಮೇಲೆ. ಇಷ್ಟೊಂಥರ ತುಂಬಿರಲ್ಲ. ರಾತ್ರಿ ಫುಲ್ ಕರೆಂಟ್ ಕೊಟ್ಟಾನೆ, ಹಂಗಾಗಿ ಹಿಂಗೆ ಆಗ್ಬಿಟ್ಟಿದೆ. ಇಲ್ಲದ ಒಯ್ದರೆ ಚೆನ್ನಾಗಿರ್ತಿತ್ತು. ಇನ್ನೇ ತೋರಿಸ್ತೀನಿ. ಎಡಿಟಿಂಗು ಏನೂ ಬರಲ್ಲ, ಬೇಡ ನೀವು ಸಪೋರ್ಟ್ ಮಾಡಿ. ಮುಂದೆ ಅದಕ್ಕೆ ಬೇಕಾದೆಲ್ಲ ಕಲ್ತ್ಕೊಂಡು ಪ್ರಯತ್ನ ಮಾಡ್ತೀನಿ. ನಾನು ಸುಮ್ಮನೆ ಅಪ್ಲೋಡ್ ಮಾಡಬೇಕು, ನಾನು ಮಾಡ್ತಿರೋ ಕೃಷಿನ ತೋರಿಸ್ಬೇಕು. ಇದರಿಂದ ಒಂದು ಅನುಕೂಲ ಆದ್ರೆ ಆಗಲಲ್ವಾ. ಚೆನ್ನಾಗಿದೆ, ಸಖತ್ ನೆರಳಿದೆ. ಆ ಕಾರಣಕ್ಕೋಸ್ಕರನೇ ಅಡಿಕೆ ನೋಡಿ 5 ವರ್ಷಕ್ಕೆ ಎಷ್ಟೆಷ್ಟು ಉದ್ದ ಬೆಳೆದಿದೆ. ಈಗ 5 ವರ್ಷದ್ದು ಅನ್ನಲ್ಲ, ಇಷ್ಟೊತ್ತಿಗೆ ಹಿಂಗಾರೇ ಬರಬೇಕಾಯಿತು. ಹಿಂಗಾರು ಅಂತೀನಿ ಏನು, ಅದೇ ಇಷ್ಟೊತ್ತಿಗೆಲ್ಲ ಗೊನೆ ಹೊರಡಬೇಕಾಯಿತು. ಈಗೆಲ್ಲ ಹೊರಡ್ತಾ ಇದ್ದಾವೆ. ಹೋದ ಸರಿ ನೋಡಿ, ಹೋದ ಸರಿ ಹೊರಟಿದ್ದಾವೆ. ಬರ್ತದೆ ನೋಡಿ. ಒಂದೇ ಸರಿ ಏನು ರಿಸಲ್ಟ್ ನಮಗೇನು ಬೇಕಾಗಿಲ್ಲ. ನನಗೆ ಈ ಕಾನ್ಸೆಪ್ಟ್ ಇಷ್ಟೇ. ಈ ತೆಂಗಲ್ಲಿ ಏನು ಇಳುವರಿ ಏನು ಕಡಿಮೆ ಆಗಿಲ್ಲ, ಇನ್ಕಮ್ ಏನು ಕಡಿಮೆ ಆಗಿಲ್ಲ. ಅದು ಮಾಮೂಲಿ ಬರೀ ತೆಂಗು ಮಾತ್ರ ಬೆಳೀತಿದ್ದೆ. ಜೊತೆಯಲ್ಲಿ ಇರಲಿ ಅಡಿಕೆ ಅಂದ್ಬಿಟ್ಟು ಈಗ ಒಂದು 5 ವರ್ಷದಿಂದ ನೋಡೋಣ ಅಂದ್ಬಿಟ್ಟು ಮಾಡಿದೆ. ಅದ್ರದ್ದು ಈ ಸರಿ ಕಡಿಮೆ ಅಂದರೂ ಒಂದು 20 kg 25 kg, ಒಂದು ಮರದಲ್ಲಿ 1 kg ಅಂದ್ಕೊಂಡ್ರೆ ಒಂದು 25 ಮರ ಬಿಟ್ಟವೆ. ಈಗ ಒಂದೊಂದು ಮನೆ ಬಿಟ್ಟರೆ ಅವು ಲೆಕ್ಕ ಬಿಟ್ಟು, ಇವೆಲ್ಲ ಲೆಕ್ಕ ಬಿಟ್ಟು ಒಂದೊಂದು ಮರದಲ್ಲಿ 1 kg ಬಂದರೆ 25 kg ಬರಲಿ ಬಿಡಿ. ಅದ್ರ ದುಡ್ಡಲ್ಲಿ ಅದು ಒಂದು ಖರ್ಚಾಯ್ತಾ. ಯಾವುದೋ ಒಂದು ಈಗ ಮೆಣಸು ತಂದು ಹಾಕೋಣ ಅಂದ್ಕೊಂಡಿದ್ದೀನಿ. ಈಗ ಎಲ್ಲಕ್ಕೂ ಮೆಣಸು ನೆಟ್ಟಿದ್ದೀನಿ. ಲಾಸ್ಟ್ ಟೈಮ್ ನೆಟ್ಟಿದ್ದೆ, ಈಗ ಒಂದು ತಿಂಗಳಲ್ಲಿ ನೆಟ್ಟಿದ್ದೆ. 15 ದಿವಸ ಆಯ್ತು ಅನಿಸುತ್ತೆ. ಎಲ್ಲವೂ ಬೇರೆ ಬಿಟ್ಕೊಂಡಿದ್ದಾವೆ, ಏನು ತೊಂದರೆ ಇಲ್ಲ ನೋಡಿ. ಪೂರ್ತಿ ಎಲ್ಲ ಮರಕ್ಕೂ ಹಾಕಿದ್ದೀನಿ. ಹೋಗ್ತಾ ಇದೆ ಮೆಣಸು, ಏಲಕ್ಕಿ. ಇಲ್ಲಿ ಬಂದು ಹಂದಿ ಊಟ್ಬಿಟ್ಟಿದ್ದು, ಬಟ್ ಇವಾಗ ನಾವು ಒಂದೂ ಹೋಗಲಿಲ್ಲ. ಊಟಿದ್ದು ಅದು ಹಂಗಂಗೆ ಹದಿಮೆ ಇದು ಮಾಡಿದ್ದೆ. ಹಂಗಾಗಿ ಒಂದು ಸ್ವಲ್ಪ ಕೆಂದಗಳಿಗೆ ಸ್ವಲ್ಪ ಬಿಸಿಲು ಜಾಸ್ತಿ ಬೀಳುತ್ತೆ ಈ ಮಡಿಗೆ. ಈ ಕಡೆಯಿಂದ ಬಿಸಿಲು, ಮುಳುಗೋ ಬಿಸಿಲು ಈ ಕಡೆ ಸೈಡಿಂದ ಜಾಸ್ತಿ ಬೀಳ್ತದೆ. ಹಂಗಾಗಿ ಒಂದು ಸ್ವಲ್ಪ ಮೆಣಸು ಏನು ಪ್ರಾಬ್ಲಮ್ ಇಲ್ಲ, ಮಾಡ್ಬೋದು. ಪ್ರಾರಂಭ ನೀವು ಹೇಗೆ ಮಾಡೋದು ಏನು ಅನ್ನೋದನ್ನೆಲ್ಲ ಮುಂದೆ ಹೇಳ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್.